ಎಸ್ ಮನೋಹರೇ, ಇಡೀ ಪ್ರಕರಣದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮುನಿರತ್ನವರು ಮತ್ತು ರವಿಯವರ ಪ್ರಕರಣ. ಸುಪ್ರೀಂ ಬಂದು ಸಭಾಪತಿಗಳು ಅಲ್ವಾ, ಆ ಜಾಗದಲ್ಲಿ ಏನು ಘಟನೆ ನಡೆಯುತ್ತೆ ಅದಕ್ಕೆ ಸುಪ್ರೀಂ ಬಂದು ಸಭಾಪತಿಗಳು. ಈ ಪೊಲೀಸವ್ರಿಗಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ರೀತಿಯಾದಂಥ ಅಧಿಕಾರ ಇರಲ್ಲ. ಅವ್ರನ್ನ ಕರ್ಕೊಂಡೋಗಿ ಬಂದ್ಸೋಕ್ಕಾಗಲಿ 480 ಕಿಲೋಮೀಟ್ರ್ ಸುತ್ತಕ್ಕಾಗಲಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಒಬ್ರು ಜನಪ್ರತಿನಿಧಿಗೆ ಮಾರಣಾಂತಿಕ ಹಲ್ಲೆ ನಡೆದಿದೆ, ಊಟ ಕೊಟ್ಟಿಲ್ಲ. ಹೌದು, 100% ಮಾಡಿದ್ದಾರೆ ಅಲ್ವಾ. ಇದೇನಾಗ್ತಿದೆ ಅಂದ್ರೆ ಬಳ್ಳಾರಿ ಸಾವು ನೋವಾಗ್ತಿದೆ ಸರ್, ಬಾಣಂತಿಯರ್ ಸಾವು. ಆ ವಿಷಯನೇ ಡೈವರ್ಟ್ ಮಾಡಕ್ಕೆ ಈ ರೀತಿ ಹುನ್ನಾರ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ. ಎಸ್ ಸರ್, ಅಟೆನ್ಷನ್ ಡೈವರ್ಟ್ ಮಾಡೋಕ್ಕೆ ಸರ್ಕಾರ ಈ ಥರ ಮಾಡ್ತಾ, ನೀವು ಕೂಡ ಇದನ್ನು ಪಾಲಿಟಿಸೈಸ್ ಮಾಡ್ಕೊಂಡ್ರಾ? ಸರ್, ಇದು ಖಂಡಿತವಾಗೂ ಅವರ ಒಂದು ಅಭಿವೃದ್ಧಿ ಕುಂಠಿತ ಆಗಿದೆ, ಅದನ್ನು ಮರೆಮಾಚೋದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಇವತ್ತು CT ರವಿ ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ ಮತ್ತು ಮುನಿರತ್ನ ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಸರ್, ಇವ್ರನ್ನೇ ಕೇಳ್ಬಿಡಿ, ನೆಕ್ಸ್ಟ್ ಅಜೆಂಡಾ ಏನು, ಯಾರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಅವರು JDS ಅವ್ರ ಮೇಲೆ ಇಲ್ಲ BJP ಜನಪ್ರತಿನಿಧಿ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವ್ರನ್ನೇ ಕೇಳ್ಬಿಡಿ, ದಯವಿಟ್ಟು ಡೈರೆಕ್ಟಾಗಿ ಕೇಳ್ಬಿಡಿ ಅವ್ರನ್ನೇ. ಜನಸಾಮಾನ್ಯರ ರಕ್ಷಣೆ ಎಲ್ಲಿಂದ ಸಿಗುತ್ತೆ ಈ ರಾಜ್ಯದಲ್ಲಿ? ಅಂತ ಜನಪ್ರತಿನಿಧಿಗಳ ನೀತಿಗಳ ಮೇಲೆ ಹಲ್ಲೆ ಮಾಡ್ತೀರ? ನಿಮ್ಮ ಕಥೆ ಏನು? ಗೃಹ ಇಲಾಖೆ ಸಂಪೂರ್ಣವಾಗಿ ಹದಗೆಟ್ಟಿದೆ ರಾಜ್ಯದಲ್ಲಿ. ಸರ್, ಇದು ಒಂದು ಗೂಂಡಾ ಸರ್ಕಾರ ಸರ್, ಇದು ಗೂಂಡಾ ಸರ್ಕಾರ. ಇದರಲ್ಲಿ ಯಾವುದೇ ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲ. ಆಡಳಿತ ಪಕ್ಷಗಳ ವಿಪಕ್ಷ ನೀವು ವೀಕ್ ಆದ್ರೆ ಅವ್ರು ಎಂಜಾಯ್ ಮಾಡ್ತಾರೆ. ಆಗಿರೋದಲ್ಲ ಸರ್, ಇವಾಗ ಅವ್ರದೇ ಸರ್ಕಾರ ಇದೆ ಅಲ್ವಾ, ಅವ್ರದೇ ಸರ್ಕಾರದಲ್ಲಿ ಏನು ಕೆಲಸ ಮಾಡಬೇಕು ಜನರ ಪರ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ. ಅದು ಬಿಟ್ಬಿಟ್ಟು ಬೇರೆದಕ್ಕೆ ಅದಾಯಿತು ಇದಾಯಿತು, ಸದನದಲ್ಲೇ ಅಂತ MLCಗೆ ಅಂತ ಪ್ರಾಬ್ಲಮ್ಮು ಅಲ್ವಾ, ನೀವೇ ನೋಡ್ತಾ ಇದ್ದೀರ. ಅದು ಬಿಟ್ಬಿಟ್ಟು ಅಲ್ಲ ಅವ್ರ ಎಸ್ ಮೇಡಮ್, ಎಸ್ ಹೇಳಿ ಮೇಡಮ್, ನಿಮ್ಮ ಅಭಿಪ್ರಾಯ ಹೇಳಿ ಮೇಡಮ್. ಸರ್, ರಾಜ್ಯದಲ್ಲಿ ಬಗೆಹರಿಸುವಂಥ ಸಮಸ್ಯೆಗಳು ಬೇಕಾದಷ್ಟಿವೆ, ಅವೆಲ್ಲ ಬಿಟ್ಟು ಇವರು ಡೈವರ್ಟ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ MLCನ ಈ ತರ ಒಂದು ಮಾಡ್ತಾ ಇದಾರೆ ಅಂದ್ರೆ ನಾರ್ಮಲ್ ಪರ್ಸನ್ ಏನ್ ಮಾಡ್ತಾರೆ? ನಾರ್ಮಲ್ ಪರ್ಸನ್ ಏನು, ಜನ ಎಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ನೀವು ಮಹಿಳಾ ಅಧ್ಯಕ್ಷರಿದ್ದೀರಾ, ಒಂದು ವೇಳೆ CT ರವಿ ಹೊರಟು ಹೇಳಿದ್ರೆ ತಾವು JDSನ ಮಹಿಳಾ ಅಧ್ಯಕ್ಷೆಯಾಗಿ ಮೈತ್ರಿ ಪಕ್ಷವಾಗಿ ಇದನ್ನು ಒಪ್ತಿರೋ ಖಂಡಿಸ್ತೀರಾ? ಖಂಡಿಸ್ತೀನಿ ಸರ್, ಹೆಣ್ಮಗಳಾಗಿ ನಾನು ಖಂಡಿಸ್ತೀನಿ. ತಪ್ಪಾದ್ರೆ ಖಂಡಿಸ್ತೀನಿ, ತಪ್ಪಾಗಿಲ್ಲ ಅಂದ್ರೆ ಖಂಡಿಸಲ್ಲ ನಾನು. ಯಾಕೆ ಹೆಣ್ಮಕ್ಳೇ ಇಲ್ಲಲ್ಲ ಸರ್? ಕಾಂಗ್ರೆಸ್ ಅಲ್ಲಿ ಹೆಣ್ಮಕ್ಳೇ ಇಲ್ವಾ? ಇಲ್ಲ ಸರ್, ನಾನು ಹೇಳೋದು ಇವರಿಗೆ, ಕಾಂಗ್ರೆಸ್ ಸರ್ಕಾರದವ್ರಿಗೆ ಜನತಾ ದರ್ಶನದಲ್ಲಿ ಒಂದು ಮಹಿಳಾ ಹೆಣ್ಮಗಳು ಸಿದ್ದರಾಮಯ್ಯ ಅವ್ರ ಹತ್ರ ಏನೋ ಬೇಡಿಕೆ ಕೇಳಕ್ ಹೋದಾಗ ಅವ್ರು ಸರಿಗೆಳಿತಾರೆ. ಅವತ್ತೆಲ್ಲೋಗಿತ್ತು ಸರ್ ಇವ್ರ ನೈತಿಕತೆ? ಅವತ್ತೆಲ್ಲೋಗಿತ್ತು? ಎಲ್ಲಿ ಸರ್ ಮಹಿಳಾ ಆಯೋಗ? ಎಲ್ಲೋಗಿತ್ತು ಮಹಿಳಾ ಆಯೋಗ? ಹೇಳಿ ಸರ್. DK ಶಿವಕುಮಾರ್ ಸೆಲ್ಫಿ ತಗೊಳಕ್ ಹೋದಾಗ ಹೆಣ್ಮಕ್ಳು ಕೈ ತಳ್ತಾರೆ, ಅದೆಲ್ಲ ಹೋಗಿತ್ತು. ಇವ್ರ ಮನೇಲಿ ಹೆಣ್ಮಕ್ಳು ಇಲ್ವಾ? ಹೇಳ್ತಾರೆ ಇವತ್ತು ಇಲ್ಲೂ ಗೂಂಡಾಗಿರಿ ಮಾಡ್ತಾ ಇದಾರೆ, ನಮ್ಮ ಮೇಲೆ ಗೂಂಡಾಗಿರಿ ಮಾಡ್ತಾ ಇದಾರೆ, ಗೂಂಡಾ ಸರ್ಕಾರ. ಸರ್, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಕಾಂಗ್ರೆಸ್ ಇಂದ ಹೆಣ್ಮಕ್ಳು ಬರ್ಬೇಕಾಯ್ತಾ ಬರಬಾರ್ದಿತ್ತಾ ಸರ್? ಹೇಳಿ ಸರ್, ಕ್ವಶನ್ ಮಾಡಿ. ನಿಮ್ಮ ಹೆಣ್ಮಕ್ಳನ್ನ ನೀವು ಕರ್ಕೊಂಡು ಬರ್ಬೇಕಾಯ್ತಾ ಬರಬಾರ್ದಿತ್ತಾ? ಇವತ್ತು ನೀವ್ ಯಾಕೆ ಬಂದಿದ್ದೀರಾ? ನೀವು ತಪ್ಪಿದೆ ಅಂತನಾ ಸಂಭಾಳಿಸಕ್ ಆಗಲ್ಲ. JDS ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೇ ಪ್ರಜ್ವಲ್ ರೇವಣ್ಣ ಮನೆ ಕೆಲಸ ಮಾಡೋ ಹುಡುಗಿರ್ಗೂ ಬಿಟ್ಟಿಲ್ಲ. ಆ ಕುಮಾರಸ್ವಾಮಿ ಫ್ಯಾಮಿಲಿ ಕೆಟ್ಟ ಫ್ಯಾಮಿಲಿ ಗೊತ್ತಿತ್ತಲ್ವಾ? ರೇವಣ್ಣ ಮಗ ರೇವಣ್ಣ ಕೆಟ್ಟವ್ರು ಅಂತ. ಅವ್ರ ಮನೇಲಿ ಅವ್ರು ಯಾಕೆ ಕೆಲಸ ಮಾಡ್ತಾ ಇದ್ರು? ಅವಾಗ್ಲೂ ಬಿಟ್ಟು ಹೋಗೋದಿತ್ತಲ್ಲ. ಈಗ ಅವ್ರು ಹೇಳ್ತಾರೆ ನಮ್ಮ ಹೆಣ್ಮಕ್ಳು ಸಭ್ಯವಾಗಿ ಒಳಗಿದ್ದಾರೆ ಅಂತ. 3 ಪಕ್ಷದವ್ರು ಏನು ಮರ್ಯಾದೆ ಬಿಟ್ಟವ್ರಾ? ನಿಮಗೆ ನಾನು ಉತ್ತರ ಕೇಳ್ತೀನಿ. 3 ಪಕ್ಷದವ್ರು ಏನು ಮರ್ಯಾದೆ ಬಿಟ್ಟಿದೀವಾ? ಹೆಣ್ಮಕ್ಳು ಬಂದಿದ್ದೀವಿ ಅಂದ್ರೆ ತಾಕತ್ತಿದ್ದು ಬಂದಿದ್ದೀವಿ, JDS ಇಂದ ಬಂದಿದ್ದೀವಿ. CT ರವಿ ಅವರು ತಾನೇ ತಲೆ ಚೆಚ್ಕೊಂಡೆ ಅಂತ ವಿಡಿಯೋದಲ್ಲಿ ಹೇಳಿದ್ದಾರೆ. ಕಟ್ಟುಕತೆಗಳನ್ನ ಕಟ್ಟಿಕೊಂಡು ಅವ್ರು ಮಾಡೋ ಹಗರಣಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ BJP ಅವರು ಮಾಡ್ತಿರೋಂತ ಈ ಬ್ಯಾಂಡೇಜ್ ಪ್ಲಾನ್. ಸರ್, ಇವತ್ತು ನಾವು ಮಹಿಳೆಯರಿಗೆ ಕರ್ನಾಟಕದ ಉಚಿತ ಬಸ್ ಕೊಟ್ಟಿದ್ದೀವಿ, 2,000 ರೂಪಾಯಿ ಕೊಟ್ಟಿದ್ದೀವಿ. ಇದು ನಮ್ಮ ಅಲ್ಲ, JDS ಹೆಣ್ಮಕ್ಳಿಗೆ ನಮ್ಮ ಸಿದ್ದರಾಮಯ್ಯನವರು ಸೆರೆಗೆಳೆದಿತ್ತು ಕಾಣುತ್ತೆ. 60 ವರ್ಷದ ಮನೆ ಕೆಲಸದವಳ ಮೇಲೆ ಬಲಾತ್ಕಾರ ಮಾಡಿದ್ ಕಾಣಲ್ವಲ್ಲ? ಸರಿ, ಮುನಿರತ್ನ ಅವ್ರ ಬಗ್ಗೆ ಮಾತಾಡೋಣ, ಪಕ್ಷಾತೀತವಾಗಿ ಮಾತಾಡೋಣ. ಮುನಿರತ್ನ ಪಾಪದ ಕೊಡ ತುಂಬಿದೆ, ಪಕ್ಷಾತೀತವಾಗಿ ಎಲ್ಲರೂ ಅವರನ್ನ ವಿರೋಧ ಮಾಡಬೇಕು. ನೋಡಿ, ಈ ರಾಜ್ಯದಲ್ಲಿ ಹೆಣ್ಮಕ್ಳ ಬಗ್ಗೆ ಅತಿ ಗೌರವ ಇಟ್ಕೊಂಡಿರೋಂಥದ್ದು ಕಾಂಗ್ರೆಸ್ ಸರ್ಕಾರ.
ಕಾಂಗ್ರೆಸ್ ಮತ್ತೆ ಈ ದೇಶಕ್ಕೆ ಹೆಣ್ಮಕ್ಳು ರಕ್ಷಣೆ ಮಾಡಿದ್ರೆ ಕಾಂಗ್ರೆಸ್ ಭಾರಿ ಗೌರವ ಇದೆ ನಿಮಗೆ. ಖಂಡಿತವಾಗ್ಲೂ ಗೌರವ ಇರೋದಕ್ಕೆ ಇವತ್ತು ಎಲ್ಲ ಗ್ಯಾರಂಟಿಗಳಿಂದ ಬೋರ್ವೆಲ್ ಹಾಕ್ಸ್ತಾ ಇದ್ದಾರೆ, ತಳ್ಳೋ ಗಾಡಿಗಳನ್ನ ತಗೊಂತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಲೋಕಸಭೆಯಲ್ಲಿ ಅಂಬೇಡ್ಕರ್ ಅವ್ರನ್ನ ಬೈದಿರೋಂಥ ವಿಚಾರವನ್ನ ತಿರುಚೋದಕ್ಕೋಸ್ಕರ ಇವ್ರು ಇಷ್ಟೆಲ್ಲ ನಾಟಕ ಆಡ್ತಾ ಇದ್ದಾರೆ. CT ರವಿ ಮುನಿರತ್ನ ಒಂದಾಗೋಗ್ಬಿಟ್ರು, ವಿಜಯೇಂದ್ರ ಓಡ್ ಬಂದ್ಬಿಟ್ರು, ಆರ್ ಅಶೋಕ್ ಮಾತ್ರ ಬರ್ತಾನೆ ಇಲ್ಲ. ಇವರಲ್ಲಿರುವಂಥ ಬಣ ಬಡಿದಾಟ ಇನ್ನೂ ಮುಗ್ದಿಲ್ಲ. ಅಂಬೇಡ್ಕರ್ ಅವ್ರಿಗೆ ಮಾಡಿರುವಂಥ ಅವಮಾನ ಇದು ಮಾಡೋದಕ್ಕೋಸ್ಕರ ಸರ್ ಸೆಷನಲ್ಲಿ ಈಗ ಚರ್ಚೆ ಆಗಬೇಕು ಒಳ್ಳೆ ವಿಷಯದ ಬಗ್ಗೆ ಅಂತ ಹೇಳಿದ್ರು. ನಾನು ಒಪ್ತೀನಿ. ಯಾರು ಚರ್ಚೆ ಮಾಡಿದ್ರಿ? ಯಾರು ಅದನ್ನ ಎತ್ತಿದ್ದಲ್ಲಿ? CT ರವಿನ ಎತ್ತಿರೋದು ವಿಷಯ. CT ರವಿ ಏನಂತ ಹೇಳಿರೋದು? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ದ. ಯಾಕೆ ಮಾತಾಡ್ದಪ್ಪ? ಅಭಿವೃದ್ಧಿ ಬಗ್ಗೆ ಮಾತಾಡು, ಕೊಡ್ತಾ ಇದ್ರೆ ಮಾತಾಡು, ಕೇಳಲ್ ಪ್ರಶ್ನೆ ಯಾಕಲ್ಲಿ ಕೇಳಲಿಲ್ಲ? ನಿಮ್ಮ ಕೊರತೆನಾ ನೀವು ನಮ್ಮ ಮೇಲೆ ಅವ್ರು ಹೊರಕ್ಕೆ ಹೋಗಬೇಡಿ ಸರ್. ಇವಾಗ ಸರ್ಕಾರ ನಡೀತಾ ಇದ್ರೆ ವಿರೋಧ ಪಕ್ಷ ಹೆಂಗಿರ್ಬೇಕಂದ್ರೆ ಶಾಡೋ CM ತರ ಇರಬೇಕು. ವಿಜೇಂದ್ರ ಕುರ್ಚಿಗೆ ಯತ್ನಾಳ್ ಮರ್ಯಾದೆ ಕೊಡಲ್ಲ, ಯತ್ನಾಳ್ ಬಣ ಮರ್ಯಾದೆ ಕೊಡಲ್ಲ. ಇನ್ನೆಲ್ಲಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ? ಸರ್, ನಮ್ಮ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಮಾಜಿ ಕಾರ್ಪೊರೇಟರ್ಗಳು, ಹಾಲಿ ಕಾರ್ಪೊರೇಟರ್ಗಳು, ಅವ್ರ ಪಕ್ಷದಲ್ಲಿರೋ ಕಾರ್ಪೊರೇಟರ್ಗಳಿಗೂ 8 ಸೆಂಟರ್ಸ್ ಇದ್ದಾರೆ. ಇಡೀ ಅಶೋಕ್ ಹೇಳೋರಿ ಸರ್, ಸೋಮಣ್ಣ ಸರ್ ಅವ್ರು ಹೇಳ್ತಾರೆ CT ರವಿ ಅವರು ಇದೇನು ಪ್ರೂವ್ ಆಗಿಲ್ಲ ಅಂತ. ಇದಕ್ಕಿಂತ ಮುಂಚೆ CT ರವಿ ಅವರು ನಿತ್ಯ ಸುಮಂಗಲೇರಿ ಅಂತ ಮಾತಾಡಿದ್ದಾರೆ. ಎಸ್ ಸರ್, ಮುಗಿತಾ ಬಂತು. ಎಸ್ ಸರ್, ಕಾಂಗ್ರೆಸ್ ಆರೋಪಕ್ಕೆ ಏನಂತೀರಾ? ಸರ್, ಅದು ತನಿಖೆಯಿಂದ ಆಗಲಿ, ಆಮೇಲೆ ಏನಿದ್ರೇನೋ ನಾವು ಕನ್ಸೋದಂತೂ ಕರ್ತೇವೆ. ಯಾಕಂದ್ರೆ ಹೆಣ್ಮಕ್ಳು ನೀವೇನು ಹೇಳ್ತೀರಾ? ಕಾಂಗ್ರೆಸ್ನವ್ರಿಗೆ ಒಂದೇ ಕ್ವಶನ್ ಕೇಳ್ತೀನಿ. ಅಂಬೇಡ್ಕರ್ ಅವರಿಗೆ ನೀವೇನು ಒಳ್ಳೇದು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತು ಈ ಜಾಗದಲ್ಲಿ ಹೇಳ್ಬಿಡಿ. ಈ ಜಾಗದಲ್ಲಿ ಹೇಳಿ, ಎಲ್ಲ ಸುಮ್ಮನೆ ಹೇಳ್ಬೇಡಿ. ಅಂಬೇಡ್ಕರ್ನ 3-6 ಜಾಗ ಕೊಟ್ಬಿಟ್ಟು ಸಾಯಿಸ್ಬಿಟ್ರೆ ಅವರಿಗೆ ಭಾರತ ರತ್ನ ಕೊಡಲಿಲ್ಲ, ಒಂದು NPG ಕೊಡಲಿಲ್ಲ, 3 ಅಡಿ 6 ಅಡಿ ಜಾಗ ಕೊಡಲಿಲ್ಲ. ನೀವೇನು ಕೊಟ್ಟಿದ್ದೀರಾ ಹೇಳಿ ನೋಡೋಣ. ಕೇಳಿ ಸರ್ ಅವ್ರಿಗೆ ಕ್ವಶನ್ ಏನು ಕೊಟ್ಟಿದ್ದಾರೆ? ಆರೋಪಕ್ಕೆ ಏನು ಹೇಳ್ತೀರಾ? ಅವ್ರ ಆರೋಪ ಸುಳ್ಳು. ಅವರಿಗೆ ಇರೋದೇ ಅವ್ರ ಗುಂಡಾ ಸರ್ಕಾರ ಅವ್ರದ್ದು. ಈ ಗುಂಡಾ ಸರ್ಕಾರದಲ್ಲಿ ಅವ್ರು ಮಾಡ್ತಾ ಇರೋ ಆರೋಪಗಳೆಲ್ಲ ಸುಳ್ಳು. ಇವರಿಗೆ ವಿಷಯಾಂತರ ಮಾಡ್ತಾ ಇದ್ದಾರೆ. ಅವರನ್ನು ನೋಡಿ ಆಮ್ ಆದ್ಮಿ ಪಕ್ಷದವರು ಇಂಡಿಯಾ ಬ್ಲಾಕಿಂದ ತೆಗೆದಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರಿಗೆ ಎಸ್ ಮೇಡಮ್. ಪ್ರಣಾಳಿಕೆಯಲ್ಲಿ ಹೇಳವ್ರೆ ಕಾಂಗ್ರೆಸ್ ಪಕ್ಷದವರು ಸಾರಿಗೆ ಸಂಸ್ಥೆ ನೌಕರರಿಗೆ ಸಮಾನಾಂತರ ವೇತನ ಕೊಡ್ತೀವಿ ಅಂತ. ಆದರೆ ಪ್ರತಿದಿನ ನಮ್ಮ ಕಷ್ಟನ ಕೇಳ್ತಾನೆ ಇದ್ದೀವಿ. ಅವ್ರು ಏನು ನಮಗೆ ಸ್ಪಂದಿಸ್ತಾ ಇಲ್ಲ. ಕಾಂಗ್ರೆಸ್ಸಿಂದ ನಮ್ಗೆ ಏನು ಹೆಲ್ಪ್ ಆಗಿಲ್ಲ ಸಂಪೂರ್ಣವಾಗಿ. ಎಸ್ ಮೇಡಮ್, ಕೊನೆಯದಾಗಿ ಏನು ಹೇಳ್ತೀರಾ? ನೋಡಿ, ಒಂದು ಸೀತೆಯ ಅಪಹರಣದಿಂದ ರಾಮಾಯಣನೇ ನಡೀತು. ಹಾಗೆ ಒಂದು ದ್ರೌಪದಿಯ ವಸ್ತ್ರಾಭರಣದಿಂದ ಮಹಾಭಾರತ ನಡೀತು. ಇವತ್ತು ಸದನದಿಂದ ಹಿಡಿದು ಮೇಲಿನ ಒಂದು ಪಾರ್ಲಿಮೆಂಟ್ ತನಕ ಇರ್ಬೋದು, ಯಾರೇ ಆಗಲಿ, ಯಾವುದೇ ಪಕ್ಷದಲ್ಲಾಗಲಿ, ಪಕ್ಷಾತೀತವಾಗಿ ಒಂದು ಹೆಣ್ಣು ಮಗಳನ್ನ ನಿಂದನೆ ಮಾಡೋದಾಗ್ಲಿ ಅಥವಾ ಅವರನ್ನ ಆತ್ಮಗೌರವಕ್ಕೆ ಧಕ್ಕೆ ಬರುವಂತ ಕೆಲಸಗಳು ಮಾಡಿದ್ರೆ ಯಾರಿಗೂ ಉಳಿಗಾಲ ಇಲ್ಲ. ಅದು ಬಿಜೆಪಿ ಆಗಿರ್ಬೋದು. ಖಂಡಿತ ಸರ್, ಗೂಂಡಾಗಳು ಅಂತಾರ. ಗೂಂಡಾಗಳನ್ನ ಹಿಡ್ಕೊಂಡೆ ಇವ್ರು ಸರ್ಕಾರ ಮಾಡಿದವ್ರು ಸರ್. ನಾಚಿಕೆ ಇಲ್ವಾ ಇವ್ರಿಗೆ? ಸರ್, ಯಾರು ಮಾಡಿದ್ರು ತಪ್ಪ ಸರಿಯಾ? ಬೇಗ, ಯಾರು ಮಾಡಿದ್ರು ತಪ್ಪ ಸರಿಯಾ? ಯಾರು ಮಾಡಿದ್ರು ತಪ್ಪು, ತಪ್ಪೆ. ತಪ್ಪು ಯಾರು ಮಾಡಿದ್ರು ತಪ್ಪೆ. ತಪ್ಪು ಯಾರು ಮಾಡಿದ್ರು ತಪ್ಪೆ. ಅವ್ರ ಮೇಲೆ ಎತ್ತ ಹಾಕೊಂಡು ಅಭಿವೃದ್ಧಿ ಕಾರ್ಯಗಳನ್ನ ಕುಂಠಿತಗೊಳಿಸ ಯಾರೇ ಮಾಡಿದ್ರು ತಪ್ಪೆ. ಮಾಡಿದ್ರು ತಪ್ಪು. ಮಹಿಳೆಯರಿಗೆ ಅವಮಾನ ಮಾಡೋರಿಗೆ ಶಿಕ್ಷೆ ಆಗಲಿ. ರಾವಣ ಮುನಿರತ್ನನ ಯುಗಾಂತ್ಯ. ನಮ್ಮ ಸರ್ಕಾರ ಯಾವತ್ತೂ ತಪ್ಪು ಮಾಡಲ್ಲ. CT ರವಿ ಮುನಿರತ್ನ ಮಾಡಿರೋ ತಪ್ಪು. ಗ್ರಾಮದ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಬೇಗ ಇತಿಹಾಸದಲ್ಲಿ ಸತ್ಯಾಸತ್ಯತೆಗಳ ತನಿಖೆ ಆಗ್ಲಿ. ತನಿಖೆ ಆದ್ರೆ ತಪ್ಪು ತಪ್ಪೆ. ತನಿಖೆ ಆದ್ಮೇಲೆ ತಪ್ಪೆ ಸರ್. ಯಾರು ಮಾಡಿದ್ರು? ರಾಜ್ಯ ನೋಡೈತೆ. ಯಾರು ತಪ್ಪಂತ ಹೇಳಂಗಿಲ್ಲ. ಸರ್, ಈ ಬಂಡಿಗಾಡಿ ಸರ್ಕಾರದ ಮುಂದೆ ಏನೇ ಮಾತಾಡಿದ್ರು ಕೋಣದ ಮುಂದೆ ಕಿಂದ್ರಿ ಬಾರಿಸ್ದಂಗೆ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಜೊತೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.